ಇದರ ಜೊತೆಗೆ ಅಪ್ಡೇಟ್ಸ್ ಬರ್ತಾ ಇದೆ, ಯಾಕಂದರೆ ತುಂಬ ವಿಚಾರಗಳು ಮಾತಾಡೋದಿದೆ. ನವೀನ್ ನಿಮ್ಮ ಜೊತೆಗೆ ಮಾತಾಡ್ತೀನಿ. CMಗಳು ಮತ್ತು ಪೊಲೀಸ್ ಮಹಾನಿರ್ದೇಶಕರ ಜೊತೆಗೆ ಅಮಿತ್ ಶಾ ಸಭೆಯನ್ನ ಮಾಡ್ತಾರೆ ಕೆಲವೇ ಹೊತ್ತಲ್ಲಿ. ಮುಖ್ಯ ಗಡಿ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಗಡಿ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಅವರು ಗೃಹ ಸಚಿವರು ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂದ್ರೆ ಸಿವಿಲ್ ಡಿಫೆನ್ಸ್ಗೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ನಡೆಸೋ ಸಂಬಂಧಪಟ್ಟಂತೆ ಮಧ್ಯಾಹ್ನ 2 ಗಂಟೆಗೆ ಅಮಿತ್ ಶಾ ಒಂದು ಸಭೆಯನ್ನ ಮುಖ್ಯಮಂತ್ರಿಗಳ ಜೊತೆಗೆ ಹಾಗೂ ಪೊಲೀಸ್ ಮಹಾನಿರ್ದೇಶಕರ ಜೊತೆಗೆ ಬಹುಶಃ ವಿಡಿಯೋ ಕಾನ್ಫರೆನ್ಸ್ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರೆ. ಇದ್ರ ಸಂಬಂಧಪಟ್ಟಂತೆ ತಯಾರಿಯನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಗಡಿ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೆ ಅಮಿತ್ ಶಾ ಸಭೆಯನ್ನ ಇನ್ನು ಕೆಲವೇ ಹೊತ್ತಿನಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪೂರ್ವ ತಯಾರಿ, ಒಂದು ಪಾಕಿಸ್ತಾನದ ರಿಟಾಲಿಯೇಷನ್ಸ್ಗೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾಗುತ್ತೆ ಇದ್ರ ಬಗ್ಗೆ ತಯಾರಿ ಕೂಡ ನಡೆಸ್ತಾರೆ. ಹಾಗೆಯೇ ಈಗಾಗಲೇ ರಾಜ್ಯಗಳು ಯಾವ ರೀತಿ ತಯಾರಿ ನಡೆಸಬೇಕಾಗತ್ತೆ, ಪ್ರಮುಖವಾಗಿ ಸಿವಿಲಿಯನ್ಸ್ ನಾಗರಿಕರ ರಕ್ಷಣೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸೂಚನೆಗಳನ್ನು ಈ ಸಭೆಯಲ್ಲಿ ಗೃಹ ಇಲಾಖೆ ಕೊಡುವಂಥ ಸಾಧ್ಯತೆ ಇದೆ. ನವೀನ್ ಅವರೇ, ನಾವು ಮಾತಾಡ್ತಾ ಇದ್ವಿ, ಬಟ್ ನೀವು ಹೇಳ್ತಾ ಇದ್ರಿ ಇದೊಂದು 1971 ಮೂವ್ಮೆಂಟ್ ಅಂತ. ಬಟ್ ಗಿರೀಶ್ ಅವರು ಕೂಡ ಆಗಲೇ ಹೇಳ್ತಾ ಇದ್ರು. ಗಿರೀಶ್ ಏನು ಹೇಳ್ತಾ ಇದ್ರು ಅಂದರೆ, ಚೀನಾ ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ, ಹಿಂದೆಗಡೆಯಿಂದ ಸಪೋರ್ಟ್ ಮಾಡುತ್ತೆ. ಈಗ ನಾವು 4 ಭಾಗ ಮಾಡ್ತೀವಿ ಅಂತ ಪಾಕಿಸ್ತಾನವನ್ನು ಹೇಳಿದ್ರು ಕೂಡ ಅವರ ಸಿಪೆಕ್ ಆಲ್ರೆಡಿ ಇದೆ, ಗಾದ್ವಾರಿಂದ ನೇರವಾಗಿ POK ತನಕನೂ ಹೋಗುತ್ತೆ. ಹೀಗಾಗಿ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಬಿಲಿಯಂತರ ರೂಪಾಯಿಗಳನ್ನು, ಕೋಟ್ಯಾಂತರ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿ ಅವರು ಸುಮ್ಮನೆ ಅಂತೂ ಕೂತ್ಕೊಳ್ಳಲ್ಲ. ಹೀಗಾಗಿ ಎಷ್ಟು ಸುಲಭ ಏನಿಲ್ಲ ಆಪರೇಷನ್ಸ್. ಅದರ ಅವಕಾಶವನ್ನು ನೀವು ಯಾವ ರೀತಿ ನೋಡ್ತೀರಿ? ದೇ ಇನ್ವೆಸ್ಟೆಡ್ ಹೆಲ್ ಲಾಟ್ ಆಫ್ ಮನಿ ಅಂತ ಹೇಳ್ತಾರಲ್ಲ, ಸಾಕಷ್ಟು ದುಡ್ಡುಗಳನ್ನ ಅವರಲ್ಲೇ ಹಾಕಿದ್ದಾರೆ. ಬಟ್ ನಾವು ಅದರ ಔಟ್ಕಮ್ ಕೂಡ ನೋಡ್ತಾ ಇದೀವಿ, ಏನ್ ಆಗ್ತಿದೆ ಅಂತಂದ. ಅದು ಯಾವತ್ತು ಎಷ್ಟೋ $1 ಬಿಲಿಯನ್ ಇನ್ವೆಸ್ಟ್ ಮಾಡಿದಾರಂತೆ, ಆ ಒಂದು ಪ್ರಾಜೆಕ್ಟ್ ಇನ್ನೂ ಕಂಪ್ಲೀಟ್ ಆಗೇ ಇಲ್ಲ. ಆಮೇಲೆ ನಾವೆಲ್ಲ ನೋಡ್ತಾ ಇದೀವಿ ಬಲೂಚಿಸ್ತಾನದವರು ಚೈನೀಸ್ ನ್ಯಾಷನಲ್ಸ್ ಗೆ ಹೇಗೆ ಅಟ್ಯಾಕ್ ಮಾಡ್ತಾ ಇದಾರೆ ಅಂತ. ಹಾಗಾಗಿ ಅವರು ಏನ್ ಮೇಲ್ನೋಟಕ್ಕೆ ಏನ್ ತೋರಿಸ್ತಾ ಇದ್ರೆ, ಚೈನಾ ಮತ್ತೆ ಪಾಕಿಸ್ತಾನ ನಾವು ಅವರ್ ರಿಲೇಷನ್ಸ್ ಆರ್ ಡೀಪರ್ ದೆನ್ ದ ಸಿ, ಹೈಯರ್ ದೆನ್ ದ ಮೌಂಟೇನ್ಸ್ ಅಂತ ಏನ್ ಹೇಳ್ಕೊಂತ ಬಂದಿದ್ದಾರೆ. ಎಲ್ಲೋ ಒಂದ್ ಕಡೆ ಅದು ಅಗ್ಲಾಡ್ತಾ ಇದೆ. ಬಟ್ ಆ ಒಂದು ಇಂಟರ್ನ್ಯಾಷನಲ್ ಕಮ್ಯುನಿಟಿದಲ್ಲಿ ಅವ್ರು ಓಪನ್ ಆಗಿ ಹೇಳಕ್ ಆಗ್ತಾ ಇಲ್ಲ. ನಾವೇನಾದ್ರೂ ಚೈನಾದವರು ಅವ್ರ ಮೇಲೆ ಬಹಳ ಇಂಟ್ರೆಸ್ಟ್ ಇಟ್ಕೊಂಡಿದ್ದಾರೆ, ಪಾಕಿಸ್ತಾನ ಮೇಲೆ ಆಲ್ ವೆದರ್ ಫ್ರೆಂಡ್ ಅಂತ ಹೇಳ್ತಿದಾರಲ್ಲ, ಅದು ಎಲ್ಲೋ ಒಂದ್ ಕಡೆ ಈ ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡೋರ್ ಅನ್ಸಕ್ಸಸ್ಫುಲ್ ಪ್ರಾಜೆಕ್ಟ್ ದಿಂದ ಚೈನೀಸ್ ನ್ಯಾಷನಲ್ಸ್ ಟಾರ್ಗೆಟ್ ಆಗ್ತಾ ಇರೋದ್ರಿಂದ, ಆಮೇಲೆ ಚೈನಾದವ್ರು ಎಷ್ಟು ಪಾಕಿಸ್ತಾನದವ್ರಿಗೆ ಫಂಡ್ ಮಾಡಿದ್ದಾರೆ, ಅವ್ರಿಗೆ ಟೆಕ್ನಾಲಜಿನ ಇಂಪ್ರೂವ್ ಮಾಡ್ರಿ, ಇಂಡಸ್ಟ್ರಿ ಬೇಸ್ ನ ಬಿಲ್ಡ್ ಮಾಡ್ರಿ ಅಂತ ಎಷ್ಟು ಫಂಡ್ಸ್ ನ ಕೊಟ್ಟಿದ್ದಾರೆ. ಬಟ್ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇಡೀ ವಿಶ್ವದಲ್ಲೇ ಟೆರರಿಸಂ ಹಬ್ ಅಂತ ಒಂದು ಇಮೇಜ್ ಅನ್ನ ಬಿಲ್ಡ್ ಮಾಡ್ಕೊಂತ ಇದಾರೆ. ಹಾಗಾಗಿ ಎಲ್ಲಿವರೆಗೂ ಚೈನಾ ಅಂತ ಸಪೋರ್ಟ್ ಮಾಡುತ್ತೆ ಅವ್ರಿಗೆ, ಟು ಎನ್ ಎಕ್ಸ್ಟೆಂಟ್ ದೇ ಕ್ಯಾನ್ ಸಪೋರ್ಟ್. ಇವಾಗ ಟ್ರೇಡ್ ಬ್ಯಾರಿಯರ್ USA ಬಂದವರಿಗೆ ಟ್ರೇಡ್ ಇದ್ರ ಮೇಲೆ ಟ್ಯಾಕ್ಸ್ ಹಾಕಿರೋದ್ರಿಂದ ದೇರ್ ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಆಲ್ಸೋ ಅವ್ರು ಕನ್ಸಿಡರ್ ಮಾಡಬೇಕಾಗುತ್ತೆ. ನಾವು ಮುಂಚೆ ನೋಡಿದಾಗ ಇವ್ರು ಎರ್ಡೋಗಾನ್ ಬಂದಿದ್ರು, ಟರ್ಕಿ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ತುರ್ಕಿಯಾದ. ಅವ್ರು ಬಂದು ಒಂದು ಶಿಪ್ ಲ್ಯಾಂಡ್ ಆಗಿದೆ, 4 ಶಿಪ್ ಲ್ಯಾಂಡ್ ಆಗಿದೆ. ಎಲ್ಲಿದ್ದಾವೆ ಶಿಪ್? ಎಲ್ಲ ವಾಪಸ್ ಹೋಗಿದ್ದಾವೆ. ಯಾಕೆ ಅಂತಂದ್ರೆ ಪಾಕಿಸ್ತಾನ ಜೊತೆಗೆ ಇವತ್ತು ಆತಂಕವಾದಿ ಚಟುವಟಿಕೆಗೆ ಇಷ್ಟು ಇಮೇಜ್ ಹಾಳು ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಅವ್ರ ಜೊತೆಗೆ ಇಂಟರ್ನ್ಯಾಷನಲ್ ಕಮ್ಯುನಿಟಿಯಲ್ಲಿ ಯಾರು ಅವ್ರ ಜೊತೆಗೆ ಗುರುತಿಸ್ಕೊಳಕ್ ಇಷ್ಟ ಪಡ್ತಾ ಇಲ್ಲ. ಹಾಗಾಗಿ ಇಟ್ಸ್ ಹೈ ಟೈಮ್ ಅದೇನಾದ್ರೂ ಪೆಟ್ಟು ಬೀಳ್ಬೇಕಿದ್ರೆ ಚೈನಾದವರು ಸಿಂಬಾಲಿಕಲಿ ಈ ಒಂದು ಅಟ್ಯಾಕ್ ಆಯ್ತಲ್ಲ, ಇವತ್ತು ನಿನ್ನೆ ರಾತ್ರಿ ಆಯ್ತಲ್ಲ, ಚೈನಾದವ್ರು ಏನು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ? ಇನ್ನೂ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಇಸ್ರೇಲ್ ಅವರು ಕೊಟ್ಟಿದ್ದಾರೆ, ವಿ ಆರ್ ವಿತ್ ಯು ಅಂತ. ಸೊ ಹಾಗಾಗಿ ಪಾಕಿಸ್ತಾನದ ಜೊತೆಗೆ ಯಾರ ರಾಷ್ಟ್ರ ಕೂಡ ಇವತ್ತಿಗೆ ಎದ್ದು ನಿಂತುಕೊಂಡು ಗುರುತಿಸ್ಕೊಳಕ್ ಇಷ್ಟ ಪಡ್ತಾ ಇಲ್ಲ. ಸೊ ಹಾಗಾಗಿ ಇದೊಂದು ಸುವರ್ಣ ಅವಕಾಶ ಅಂತ ಅನ್ಕೊಂತಿದೀನಿ. ನಮ್ಮ ಎಕನಾಮಿ ಬೂಮ್ ಆಗ್ತಾ ಇದೆ, ಅವರಿಗೆ ವಾರ್ ವೇಸ್ಟೇಜ್ ರಿಸರ್ವ್ಸ್ ಇಲ್ಲ, ಅವರಿಗೆ ಫಾರಿನ್ ರಿಸರ್ವ್ಸ್ ಇಲ್ಲ. ಹಾಗಾಗಿ ಎಷ್ಟು ದಿನ ಅಂತ ತಡ್ಕೊಳಕ್ ಆಗ್ತಾರೆ. ಸೊ ಇಟ್ಸ್ ಜಸ್ಟ್ ಅ ಮ್ಯಾಟರ್ ಆಫ್ ಟೈಮ್ ಅಂಡ್ ದ ಟೈಮ್ ಇಸ್ ರೈಟ್ ನೌ. ಈ ಒಂದು ಸಮಯನ ಸದುಪಯೋಗ ಪಡಿಸ್ಕೋಬೇಕಂತ ಹೇಳ್ತೀನಿ. ಥ್ಯಾಂಕ್ ಯು ನವೀನ್ ಅವರೇ, ನಮ್ಮ ಜೊತೆಗೆ ಜಾಯ್ನ್ ಆಗಿದೆ. ಅಫ್ಕೋರ್ಸ್ ಗಿರೀಶ್ ಅವರೇ, ನೀವು ಯಾವ ರೀತಿ ನೋಡ್ತೀರಿ? 1971 ಮೂವ್ಮೆಂಟ್ ಭಾರತದ್ದು ಮತ್ತೆ ಬರ್ತಾ ಇದೆ ಅಂತ ಅನ್ಸತ್ತಾ? ಇಸ್ ಇಟ್ ಪಾಸಿಬಲ್? 1971 ಮೂವ್ಮೆಂಟಲ್ಲಿ ದೆರ್ ವಾಸ್ ಓನ್ಲಿ 2 countries. That was polarization was very clear. It is Russia or whether it is America. But now the polarization is different. There is multipolarization. ಸರ್, ಭಾರತಕ್ಕೆ ಒಂದು ರೀತಿ ಅಡ್ವಾಂಟೇಜ್ ಅಲ್ವಾ ಮಲ್ಟಿಪೋಲರ್? ಅಂದರೆ ಇಸ್ಲಾಮಿಕ್ ಕಂಟ್ರೀಸು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳೋದೇ ಕಷ್ಟ ಆಗುತ್ತೆ. ಈಗ ಏನಾಗಿದೆ, ಅಫ್ಕೋರ್ಸ್ ನಾವು ಸೌದಿ ಅರೇಬಿಯಾ, UAE ಎಲ್ಲರಿಗೂ ಆಗಲೇ ನಾವು ಮಾತಾಡಿದ್ದೀವಿ ನೆನ್ನೆಯಿಂದ, ನಾಟ್ ಟು ಡೂ ಎನಿಥಿಂಗ್. ಬಟ್ ಈ ಟರ್ಕಿ ಅನ್ನೋ ದೇಶಗಳು ಈ ಸಣ್ಣ ಪುಟ್ಟ ಹೇಗೆ ಫಂಡ್ ಮಾಡ್ತಾರೆ, ಹೇಗೆ ಬರ್ತಾರೆ ಅಂತ ವಿ ಸ್ಟಿಲ್ ಕೆನಾಟ್ ಇಮ್ಯಾಜಿನ್. ಈ ಮಲೇಷ್ಯಾ ಓಪನ್ ಸ್ಟೇಟ್ಮೆಂಟ್ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಇರಾನ್ ಡೆಫಿನೆಟ್ಲಿ ಇವ್ರ ಕಡೆ ಹೋದ್ರೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ದೀಸ್ ಥಿಂಗ್ಸ್ ವಿಲ್ ಓನ್ಲಿ ಸ್ಟ್ರೆಂಥನ್ ದೆಮ್ ಟು ಎಕ್ಸ್ಟೆಂಡ್ ಆಗುತ್ತೆ. ಈ ಒಂದು ಗಲಾಟೆ ಎಕ್ಸ್ಟೆಂಡ್ ಮಾಡ್ತಾರೆ ಹೊತ್ತು. ಐ ಡೋಂಟ್ ಸೇ ದೇ ವಿಲ್ ವಿನ್ ಓವರ್ ಇಂಡಿಯಾನ್ ಇದು ಮಾಡ್ತಾರೆ, ಅವ ಏನೂ ಆಗಲ್ಲ. ಬಟ್ ಎಕ್ಸ್ಟೆಂಡ್ ಮಾಡಿ ಸಾವು ನೋವುಗಳು ಜಾಸ್ತಿ ಆಗ್ಬೋದು. ಎಕನಾಮಿಕಲಿ ವಿ ಆಲ್ಸೋ ಮೇ ಬಿ ಲಿಟಲ್ ನಾವೀಗ ತಗೊಂಬಂದೀಗ ಚೈನಾ ಒಂದು ಕಡೆ ಆ ಬಾರ್ಡ್ರನ್ನ ನಾವು ಕಾಯಲೇಬೇಕು.
10 ಲಕ್ಷ ಸೈನಿಕರಂದ್ರೆ 6 ಲಕ್ಷ ಅಲ್ಲಿದ್ದಾರೆ, 4 ಲಕ್ಷ ಈ ಕಡೆ ಇದ್ದಾರೆ. ಈಗ ಅಲ್ಲಿಂದ ಎಲ್ಲ ಸೈನ್ಯಗಳನ್ನ ಈ ಕಡೆ ತರ್ತೀವಿ, ಅವ್ರ ಆ ಕಡೆ ಕಾಯ್ತಾರೆ, ಅವ್ರು ಆ ಕಡೆ ಕಾಯ್ತಾರೆ. ಈಗ ಈಸ್ಟರ್ನ್ ಇದರಿಂದ ಈ ಕಡೆ ಜೆನ್ಯೂನ್ ರೀಸನ್ ನೀವು ಈ ಕಡೆ ಹೋಗ್ತಿದ್ರೆ ನಾವು ನಮ್ದು ಅಂತ ಕ್ಲೈಮ್ ಮಾಡ್ತೀವಿ. ಸಿ ಎಲ್ಲ ಥರನೂ ವಿ ಹ್ಯಾವ್ ಟು ಥಿಂಕ್ ಸೋ ಮೆನಿ ಫ್ಯಾಕ್ಟರ್ಸ್ ಇನ್ ದಿಸ್ ಟೈಪ್ ಆಫ್ ಸಿಚುವೇಶನ್ಸ್. ಸೊ ಹೇಗಾಗುತ್ತೆ ಏನಾಗುತ್ತೆ ಅಂತ ಕೂತ್ಕೊಂಡು ಇಲ್ಲಿ ಹೇಳೋದು ತುಂಬ ಕಷ್ಟ. ಅಂದರೆ ಇಟ್ಸ್ ನಾಟ್ ಸೋ ಈಸಿ. ಅವ್ನು ಬರಲ್ಲ, ಇವ್ನು ಬರಲ್ಲ, ಅವನು ಹೋಗ್ಬಿಡ್ತಾನೆ, ಇವ್ನು ಹೋಗ್ಬಿಡ್ತಾನೆ, ಹೇಳೋಕ್ಕಾಗಲ್ಲ. ವಾಟ್ ಈಸ್ ದ ಇಂಟೆನ್ಷನ್, ರಿಯಲ್ ಇಂಟೆನ್ಷನ್ ಕಾಣೋದೇ ಈಗ. ಬಟ್ ಸರ್, ಈಗ ಚೈನಾ ಈ ಹಂತದ ತನಕ ಬಹಳ ದೊಡ್ಡ ಧ್ವನಿಯಲ್ಲಿ ಭಾರತದ ವಿರುದ್ಧ ಮಾತನಾಡೋದು ಮತ್ತೊಂದು ಇಲ್ಲಿ ತನಕ ಆಗದೆ ಹೋದ್ರು ಕೂಡ ಪಾಕಿಸ್ತಾನ ಚೈನಾಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲಾ ರೀತಿ. ಯಾಕಂದ್ರೆ ನಾನೀಗ ಒಬ್ಬರಿಗೆ ಒಂದು 100 ರೂಪಾಯಿ ಸಾಲ ಕೊಟ್ಟಿದ್ದೀನಿ ಅಂದ್ರೆ ಅವನು ಯಾರೋ ಕಿಡ್ನಾಪ್ ಮಾಡ್ರೆ ನನ್ನ ಹಣ ಯೋಚನೆ ಮಾಡ್ತೀನಿ. ಪಾಕಿಸ್ತಾನಕ್ಕೆ ಬೇಕಾಗಿರೋದು ಅವ್ರಿಗೆ ಕನೆಕ್ಟಿವಿಟಿ ಫಾರ್ ದ ಅದರ್ ಆಫ್ಘಾನಿಸ್ತಾನು, ಆ ಥರ ಕನೆಕ್ಟಿವಿಟಿಗೆ ದೇ ಆರ್ ಯೂಸಿಂಗ್ ದಟ್ ಪಾಕಿಸ್ತಾನ. ಆಮೇಲೆ ದೇ ವಾಂಟ್ ಟು ಕೀಪ್, ಬಿಕಾಸ್ ನೋಡಿ ನಮಗೆ ಸ್ಟ್ರಿಂಗ್ ಆಫ್ ಪಲ್ಸ್ ನೋಡಿ, ಈ ಕಡೆ ಬಾಂಗ್ಲಾದೇಶಕ್ಕೆ ಕೊಡ್ತಾರೆ, ಈ ಕಡೆ ಮಾಲ್ಡವೀಸಿಗೆ ಕೊಡ್ತಾರೆ, ಈ ಕಡೆ ಚೈನಾ ಶ್ರೀಲಂಕಾ ಕೊಡ್ತಾರೆ, ಈ ಕಡೆ ಮಯನ್ಮಾರಿಗೆ ಕೊಡ್ತಾರೆ. ಆ್ಯಂಡ್ ದೇ ಆರ್ ಆಲ್ಸೋ ಗಿವಿಂಗ್ ಟು ಜಿಬೌಟಿ ಆ್ಯಂಡ್ ದೇ ವಾಂಟ್ ಟು ಕೀಪ್ ಪಾಕಿಸ್ತಾನ್. ನಮ್ಮ ಸುತ್ತಲೂ ಅವ್ರು ಯಾವಾಗಲೂ, ನಮ್ಮ ಭಾರತ ಯಾವಾಗಲೂ ಅವ್ರು ಕಾಂಪಿಟೇಟರ್ ಆಗೇ ನೋಡ್ತಾ ಇರ್ತಾರೆ. ಸೊ ದೇ ವಿಲ್ ಟ್ರೈ ಟು ಸಿ ದಟ್ ದಿಸ್ ಕಂಟ್ರಿ ಸುತ್ತಲೂ ಯಾರು ನಮ್ಮ ಜೊತೆ ನಮಗೆ ಇಸ್ರೇಲ್ ಥರ ಒಂಥರ ಕಟ್ಟಾಕಕ್ಕೆ ಅವ್ರು ಟ್ರೈ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಪ್ರಾಬಬ್ಲಿ ದೇ ವೋಂಟ್ ಗಿವ್ ಡೈರೆಕ್ಟ್ ಸ್ಟೇಟ್ಮೆಂಟ್ ಬಿಕಾಸ್ ಮಾರ್ಕೆಟ್ ಈಗ ಇಂಡಿಯಾನೇ ಅವ್ರಿಗಿರೋದು. ದೇ ಕೆನಾಟ್ ಲೂಸ್ ದ ಇಂಡಿಯನ್ ಮಾರ್ಕೆಟ್. ವಿ ಆರ್ ದಿ ಆಲ್ಟರ್ನೇಟಿವ್ಸ್.